ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 12ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಗೋಕಾಕ ಮತಕ್ಷೇತ್ರದ ಕೊನೆಯ ಹಳ್ಳಿ ಪಾಮಲದಿನ್ನಿ ಗ್ರಾಮದಲ್ಲಿ ಒಬ್ಬರು ಪ್ರಗತಿಪರ ರೈತರಾದಂಥ ವೀರಪ್ಪ ವಿಜಯನಗರ ಅಂತ ಒಂದು ಸೌಜನ್ಯಯುತ ಸರಳ ಸಜ್ಜನಿಕೆಯ ಕುಟುಂಬ ಇದೆ. ಎಲ್ಲರ ಜೊತೆ ಸೌಹಾರ್ದತೆಯಿಂದ ವರ್ತನೆ ಮಾಡುವಂಥ ಕುಟುಂಬ. ಸಹಕಾರ ಮೂರ್ತಿಗಳು, ಎಲ್ಲ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅವರು ಯಾರ ಜೊತೆಯೂ ವೈಷಮ್ಯವಿಲ್ಲದೆ ವಿವಾದಾಸ್ಪದವಿಲ್ಲದ ವೀರಪ್ಪ ವಿಜಯನಗರ ಕುಟುಂಬ. ಅವರು ವಿಶ್ವನಾಥ್ ಪ್ರತಾಪ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಇಲ್ಲಿ ಘಟಪ್ರಭಾದ 5-6 ಹಳ್ಳಿಗೆ ಮಂಡಲದ ಪ್ರಧಾನ ಇದ್ದರು. ಮಂಡಲ ಪ್ರಧಾನ ಅಂದರೆ ಆವಾಗ ಒಂದು ಸರಿಸಮಾನವಾಗಿ ಒಂದು ಶಾಸಕ ಇದ್ದಾಗೆ. ಎಷ್ಟೋ ಹಳ್ಳಿಗಳು ಬರ್ತಿದ್ವಿ. ನಂದಗಾಂವ್, ಶಿವಾಪುರ, ಗೋಡಗೇರಿ, ಸಾವಳಗಿ, ಪಾಮಲ್ದಿನ್ನಿ, ಬಡಿಗ್ವಾಡ್, ಘಟಪ್ರಭಾ, ಮಲ್ಲಾಪುರ PG, ದುಬ್ದಾಳ್, ಇವೆಲ್ಲ ಹಳ್ಳಿಗಳಿಗೆ ಒಂದೇ ಒಂದು ಮಂಡಲ ಪ್ರಧಾನ ಅಂತ ಇದ್ದರು. ಆ ಪ್ರಧಾನದ ಹುದ್ದೆಯನ್ನು ವೀರಪ್ಪ ವಿಜಯನಗರ ಯಶಸ್ವಿಯಾಗಿ ಪೂರೈಸಿ ಇಲ್ಲಿ ಘಟಪ್ರಭಾಕ್ಕೆ ಒಂದು ಮಹತ್ತರವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ, ಅವರ ಅಧಿಕಾರ ಅವಧಿಯಲ್ಲಿ ಬೃಹತ್ ಯೋಜನೆಯಾದ ಒಂದು ಪ್ರಮುಖ ಅಂಶ ಹೇಳಬೇಕಂದ್ರೆ ಇಲ್ಲಿ ಇವತ್ತು ಕುಡಿಯುವ ನೀರಿನ ಯೋಜನೆಯನ್ನು ಸಾಕಾರಗೊಳಿಸಿದಂಥ ವೀರಪ್ಪ ವಿಜಯನಗರ ಅವರ ಹೆಸರನ್ನು ನಾವು ಸ್ಮರಿಸಲೇಬೇಕು. ಇವತ್ತು ಅವರು ಇದ್ದಾರೆ. ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಒಂದು ಪಾಮಲದಿನ್ನಿ ಸಣ್ಣ ಚಿಕ್ಕ ಹಳ್ಳಿಯಾದರೂ ಅಲ್ಲಿ ಎಷ್ಟೊಂದು ಒಂದು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿ ಒಂದು ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿಗೆ ಒಂದು ಗ್ರಾಮೀಣ ಪ್ರತಿಭೆಗಳು ಶಿಕ್ಷಣದಿಂದ ವಂಚಿತ ಆಗಬಾರ್ದೆಂದು ತಿಳಿದು ಸುಸಜ್ಜಿತವಾದ ಒಂದು ಸ್ವಚ್ಛ ದಕ್ಷತೆ ಆಡಳಿತ ನುರಿತ ಶಿಕ್ಷಕರನ್ನು ಹೊಂದಿದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದಿದ್ದಾರೆ. ವೀಕ್ಷಕರೇ, ಅದನ್ನು ನೋಡಲಿಕ್ಕೆ ಹೋಗಬೇಕಾದ್ರೆ ಸಮೀಪದ ಘಟಪ್ರಭಾದಿಂದ 4ರಿಂದ 5 ಕಿಲೋಮೀಟರ್ 15 ನಿಮಿಷದ ದಾರಿ. ಅಲ್ಲಿ ಹೋಗಿ ಆ ಶಿಕ್ಷಣ ಸಂಸ್ಥೆಯನ್ನು ನೋಡಿ ಎಷ್ಟೊಂದು ಸ್ವಚ್ಛವಾಗಿಟ್ಟಿದ್ದಾರೆ, ಎಷ್ಟೊಂದು ದಕ್ಷವಾಗಿ ಅಲ್ಲಿ ನುರಿತ ಶಿಕ್ಷಕರಿದ್ದಾರೆ. ಅದರ ಸಂಪೂರ್ಣ ಉಸ್ತುವಾರಿಯನ್ನು ವೀರಪ್ಪ ವಿಜಯನಗರ ಅವರ ಸುಪುತ್ರರಾದಂಥ ಮಾರುತಿ ವಿಜಯನಗರ್ ಅವರು ನೋಡ್ಕೋತಾರೆ. ವೀಕ್ಷಕರೇ, ಅವರು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಬಳಗದ ಒಬ್ಬರ ಆತ್ಮೀಯ ಸ್ನೇಹಿತರು. ಅವರು ಸತೀಶ್ ಜಾರಕಿಹೊಳಿ ಅವರ ಪ್ರತಿಯೊಂದು ಕಾರ್ಯಕ್ರಮದ ಉಸ್ತುವಾರಿ ತೆಗೆದುಕೊಳ್ತಾರೆ. ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಗ್ರಾಮದಲ್ಲಿ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನ ಹಂಚಿ, ಚುಚ್ಚುಮದ್ದುಗಳನ್ನು ಕೊಡಿಸಿ, ಸರ್ಕಾರಿ ಇಲಾಖೆಗಳಿಂದ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ನೆರೆದಿದ್ದಂಥ ಪಾಮಲ್ದಿನ್ನಿ ಗ್ರಾಮಕ್ಕೆ ಒಂದು ಜನಮೆಚ್ಚುಗೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ವಾಣಿ ಹೇಳುತ್ತೆ. ವೀಕ್ಷಕರೇ, ಮನುಷ್ಯನಲ್ಲಿ ದೊಡ್ಡತನ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರ್ದು. ಯಾಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದೊಡ್ಡತನದಿಂದಲ್ಲ, ಸಣ್ಣತನದಿಂದ ಅಂತ ಶಿಕ್ಷಣದ ಕ್ರಾಂತಿ ಮಾಡಿದಂಥ ವೀರಪ್ಪ ವಿಜಯನಗರ ಮತ್ತು ಮಾರುತಿ ವಿಜಯನಗರ ಅವರು ಸಾಮಾಜಿಕ ಚಟುವಟಿಕೆಯಲ್ಲಿ ಅನೇಕ ಮಹತ್ತರವಾದ ಕಾರ್ಯಗಳನ್ನ ಮಾಡಿದ್ದಾರೆ. ಶುಚಿತ್ವ ಕಾಪಾಡಲಿಕ್ಕೆ, ಜನರು ಆರೋಗ್ಯವಂತರಾಗಬೇಕು, ಯಾವುದೇ ಕೊರೋನಾ ಮಹಾಮಾರಿಯಿಂದ ಬಳಲಬಾರದು, ಸಂತ್ರಸ್ತರಿಗೆ ಮುಂಜಾಗ್ರತಾ ಕ್ರಮವಾಗಿ ಸತೀಶ್ ಶುಗರ್ ಒಂದು ಫೌಂಡೇಶನ್ ವತಿಯಿಂದ ಕೊಡ್ತಕ್ಕಂಥ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಪ್ರಮುಖ ಅಂಶ ಹೇಳಬೇಕಂದ್ರೆ ಮಾರುತಿ ವಿಜಯನಗರ್ ಒಬ್ಬರು ಯುವಕರಿದ್ದಾರೆ. ಅವರ ಚಿರಂಜೀವಿ ಮಹಾಂತೇಶ್ ಶಾಲೆಯ ಉಸ್ತುವಾರಿಯನ್ನು ನೋಡ್ಕೋತಾರೆ. ಸುಸಜ್ಜಿತವಾದ ಶಾಲೆ ನೋಡ್ಬೇಕಂದ್ರೆ ನಿಮಗೆ ಇದು ಖಾಸಗಿ ಇರಬಹುದು, ಆದರೆ ಅಲ್ಪ ಖರ್ಚಿನಲ್ಲಿ ಒಳ್ಳೆಯ ಶಿಕ್ಷಣ ಬೋಧನೆ ಮಾಡುವಂಥ ಪಾಮಲ್ದಿನ್ನಿ ಗ್ರಾಮಕ್ಕೆ ಒಂದು ಸಾರಿ ಭೇಟಿಯಾಗಿ ನಾವೆಲ್ಲರೂ ಇವತ್ತು ಮೂಡುಬಿದಿರೆ, ಚಿತ್ರದುರ್ಗ, ಮೊಳಕಾಲ್ಮೂರು, ಬೆಂಗಳೂರು ಆ ಸೈಡ್ ಹೋಗೋಕ್ಕಿಂತ ನಮ್ಮ ಪ್ರಾಥಮಿಕ ಹಂತವನ್ನು ಇಲ್ಲೇ ಮಾಡೋಗೋಸ್ಕರ ಒಂದು ಸಾರಿ ಭೇಟಿ ಕೊಡಿ. ನಿಮಗೆ ಸ್ವತಃ ಗೊತ್ತಾಗುತ್ತೆ ಈ ಶಾಲೆಯ ಗುಣಮಟ್ಟ, ಶಿಕ್ಷಣದ ಗುಣಮಟ್ಟ ನಿಮಗೆ ಗೊತ್ತಾಗುತ್ತೆ. ಅನೇಕ ಶಿಕ್ಷಣಾಧಿಕಾರಿಗಳು ಭೇಟಿ ಕೊಟ್ಟು ಪ್ರಶಂಸೆ ವ್ಯಕ್ತಪಡಿಸಿದ್ದು ಸಹಿತ ನೀವು ಕಾಣಬಹುದು. ವೀಕ್ಷಕರೇ, ಅವರು ದಿನಾಂಕ 5/6/21 ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ವಿಜಯನಗರ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಪಾಮಲ್ದಿನ್ನಿ ಪ್ರಾಥಮಿಕ ಆರೋಗ್ಯ ಇಲಾಖೆಯ ವತಿಯಿಂದ ಪಾಮಲ್ದಿನ್ನಿ ಗ್ರಾಮದಲ್ಲಿ ಕೋವಿಡ್ ಲಸಿಕೆಯನ್ನು
ನೀಡಲಾಯಿತು. ಪ್ರಾಥಮಿಕ ಆರೋಗ್ಯ ನಿರೀಕ್ಷಣಾಧಿಕಾರಿ ಕಲಾವತಿ ಹೂಗಾರ್ ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸಲಾಯಿತು. ಕಾರ್ಯಾಧ್ಯಕ್ಷರಾದ ಸಂಸ್ಥೆಯ ಶ್ರೀ ಮಾರುತಿ ವಿಜಯನಗರ್ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ವೀರಪ್ಪ ವಿಜಯನಗರ್, ರಾಜು ವಾಲಿಕಾರ್, ಶಿವಾನಂದ್ ಪಾಟೀಲ್, ಗೋಪಾಲ್ ಕೊಕ್ಕನೂರ್, ಶಂಕರ್ ದಂಡೀನ್, ಸಂತೋಷ್ ವಿಜಯನಗರ್, ಕಲ್ಲಪ್ಪ ನಿರ್ವಾಣಿ, ಲಕ್ಷ್ಮಣ್ ಕೆಮಲಾಪುರೆ, ಬಾಹುಬಲಿ ಕೆಮಲಾಪುರೆ, ನಾಮದೇವ್ ಕದಂ ಸರ್, ಸಂಜು ಕೆಮಲಾಪುರೆ, ಬಾಬು ಭಜಂತ್ರಿ, ಬೀರಪ್ಪ ಪ್ರಧಾನಿ, ರಾಮಪ್ಪ ಸಮನಿ ಇವರೆಲ್ಲರ ಉಪಸ್ಥಿತರೊಂದಿಗೆ ಒಳ್ಳೆಯ ಅಚ್ಚುಕಟ್ಟಾದ ಕಾರ್ಯಕ್ರಮ, ಅವೇರ್ನೆಸ್ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ವಿಜಯನಗರ ಮಾರುತಿ ಅವರಿಗೆ ಮತ್ತು ಅವರ ಪೂಜ್ಯ ತಂದೆಯವರಾದಂಥ ವೀರಪ್ಪ ವಿಜಯನವರಿಗೆ ಸಲ್ಲತ್ತೆ. ಜನಪ್ರೀತಿಯೇ ಇದೇ ಇವತ್ತಿನ ಒಂದು ಸಾಕ್ಷಿ. ಇವತ್ತು ಈ ಮಹತ್ವವಾದ ಸುದ್ದಿಯನ್ನು ನಿಮಗೆ ಹೇಗೆ ಅನಿಸಿತು ಪಾಮಲ್ದಿನಿ ಗ್ರಾಮದ ಜನತೆಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಇದು ಎಲ್ಲರಿಗೆ ಗೊತ್ತಾಗಬೇಕು. ಇಲ್ಲೊಂದು ಇಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ, ಇಂಥ ಒಂದು ಸೌಜನ್ಯವಂತ ಒಂದು ಕುಟುಂಬವಿದೆ, ಯಾರ ಜೊತೆನೂ ವೈಷಮ್ಯ ಭಾವನೆ ಇಲ್ಲದ ಕುಟುಂಬ. ಅದನ್ನು ನೋಡಲಿಕ್ಕೆ ವಿಜಯನಗರ ಅವ್ರ ಮನೆಗೆ ಹೋಗಿ ಅಲ್ಲಿ ಸಿಗುವ ನಿಮಗೆ ಗೌರವ ಆತಿಥ್ಯ ನೀವೇ ಕಾಣ್ತೀರ ವೀಕ್ಷಕರೇ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ನಮಸ್ಕಾರ.